2014ರಲ್ಲಿ ಟ್ರಾನ್ಸ್ಪರೆನ್ಸಿ ಭೂ ಸ್ವಾಧೀನ ಕಾಯ್ದೆ ಬಂದ ನಂತರ ಆ ಕಾಯ್ದೆಯ ಪ್ರಕಾರ ಯಾವುದೇ ಭೂಮಿಯ ಇಂದಿನ ಮಾರುಕಟ್ಟೆ ಮೌಲ್ಯದ 3% ಕೊಡಬೇಕು ಅನ್ನುವಂಥದ್ದು ಕಾನೂನಿನ ಅನ್ವಯ ಜಾರಿಯಲ್ಲಿರ್ತಕ್ಕಂಥದ್ದು. ಅಷ್ಟು ಹಣವನ್ನ ಲ್ಯಾಂಡ್ ಅಕ್ವಿಷನ್ ಆಗದೆ ಯಾವ ಬಡಾವಣೆಗಳನ್ನ ನಿರ್ಮಾಣ ಆಗಿದೆಯೋ ಅದಕ್ಕೆ ಕೊಡ್ಲಿಕ್ಕಾಗಲ್ಲ ಅನ್ನುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿಪಡಿಸಿದ 50-50 ಅನುಪಾತದಲ್ಲಿ ನಿವೇಶನಗಳನ್ನ ಕೊಡುವಂತ ತೀರ್ಮಾನವನ್ನ ಪ್ರಾಧಿಕಾರ ತಗೊಂಡಿತ್ತು. ಅದರಲ್ಲಿ ಆ ರೀತಿ ಭೂಮಿ ಕಳ್ಕೊಂಡಂತ ಹಲವಾರು ಮಾಲೀಕರುಗಳು ಅದರ ಫಲಾನುಭವಿಗಳಾಗಿ ಅರ್ಜಿಯನ್ನ ಕೊಟ್ಟಿದ್ರು. ಅದರ ಪ್ರಕಾರ ನಿವೇಶನಗಳನ್ನ ಕೊಡಲಾಗ್ತಾ ಇತ್ತು. ನ್ಯಾಯಯುತವಾಗಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಅವರ ಜಮೀನು ಅಕ್ವಿಷನ್ ಆಗದೆ ಹೋದ್ರು ಕೂಡ ಪ್ರಾಧಿಕಾರದಿಂದ ಬಹಳ ಹಿಂದೆ ಬಡಾವಣೆ ನಿರ್ಮಾಣ ಮಾಡಿ ಬೇರೆ ಬೇರೆ ಅಲ್ಲಿ ಸಿನಿಯಾರಿಟಿ ಮೇಲೆ ಹಂಚಿದ್ರಿಂದ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರಿಂದ ಅಲ್ಲಿ ಆ ಜಾಗವನ್ನ ಬಿಡಿಸಿ ಅವ್ರು ಕೊಡಕ್ಕಾಗಲ್ಲ ಅನ್ನುವಂತ ಕಾರಣಕ್ಕಾಗಿ 50-50 ಅನುಪಾತದಲ್ಲಿ ಅವ್ರಿಗೆ ನಿವೇಶನವನ್ನು ನೀಡಲಾಗಿತ್ತು. ಅದು ಕಾನೂನುಬದ್ಧವಾಗಿ ಚರ್ಚೆ ಮಾಡಿ ಎಲ್ಲವೂ ಆದ ನಂತರ ಕೊಟ್ಟಂತದ್ದಾಗಿತ್ತು. ಅವ್ರು ಬೇಡ ನನಗೆ ಪೂರ್ತಿ ಜಮೀನೇ ಬಿಟ್ಕೊಡ್ಬೇಕು ಅಂದ್ರೆ ಬಿಡುವಂತ ಅನಿವಾರ್ಯತೆ ಇತ್ತಿತ್ತು. ಅದೇ ರೀತಿ ಮತ್ತೊಂದು ಪ್ರಕರಣದಲ್ಲಿ ಪೂರ್ತಿ ಪ್ರಮಾಣದ ಜಮೀನ ಬಿಟ್ಕೊಂಡಂತ ನಿದರ್ಶನವೂ ಇತ್ತು. ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಇದು ಸಿದ್ದರಾಮಯ್ಯನವರ ಪತ್ನಿಯನ್ನು ಕಾರಣಕ್ಕೆ ಯಾವತ್ತೂ ಮನೆಯಿಂದ ಈಚೆ ಬರದೇದಂತ ಪಾರ್ವತಮ್ಮನವ್ರನ್ನ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ದೇ ಇದ್ದಂಥವ್ರು, ಸಾಮಾನ್ಯ ರಾಜಕೀಯ ಹಿತಾಸಕ್ತಿಗಳಿಂದ ದೂರ ಇರ್ತಕ್ಕಂಥವ್ರು, ಅಂತವ್ರನ್ನ ತೇಜೋವಧೆ ಮಾಡಬೇಕು ಅನ್ನುವಂತ ಕ್ಷುಲ್ಲಕವಾದಂತ ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ರು. ಎಷ್ಟು ಅತಂತ್ರ ತಪ್ಪಿದಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ರು ಅಂತಂದ್ರೆ ಇದು ರಾಜಕಾರಣದ ಕಾರಣಕ್ಕಾಗಿ ಮಾಡಿಕೊಟ್ರು. ಇದಕ್ಕೆ ಕುಮ್ಮಕ್ ಕೊಟ್ಟಂತದ್ದು ಕೇಂದ್ರದ ಬಿಜೆಪಿ. ಆ ಸರ್ಕಾರ ಇಲ್ಲಿ ಮನಿ ಲ್ಯಾಂಡಿಂಗ್ ಆಗಿದೆ ಅನ್ನುವಂತ ವಿಚಾರ ಇಟ್ಕೊಂಡು ಒಂದೇ ಒಂದು ನಿವೇಶನ ಮಾರಿಲ್ಲದಂತ ಪ್ರಕರಣದಲ್ಲೂ ಕೂಡ ಇಡಿ ತನಿಖೆಯನ್ನ ಇಲ್ಲಿಗೆ ಎಂಟ್ರಿ ಮಾಡಿಸಿದ್ರು. ಅನವಶ್ಯಕವಾಗಿ ಮೂಗು ತೂರಿಸುವಂತದ್ದು, ವಿರೋಧ ಪಕ್ಷದ ಎಲ್ಲ ನಾಯಕರನ್ನು ಹಣಿಯುವಂತ ಪ್ರಯತ್ನಗಳು ದೇಶದ ಉದ್ದಗಲದ ರಾಜ್ಯಗಳಲ್ಲಿ ನಡೀತಿರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಪ್ರಕರಣವನ್ನ ಅದೇ ರೀತಿ ಸಿಲುಕಿಸುವಂತದ್ದು. ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಒಂದು ಕಪ್ಪು ಚುಕ್ಕೆಯೂ ಇಲ್ಲದ ರೀತಿಯಲ್ಲಿ ಅವರ ಜೀವನವನ್ನ ರಾಜಕೀಯ ಜೀವನವನ್ನ ನಡೆಸಿದ್ರು. ಯಾವುದೇ ಈ ರೀತಿಯಾದಂತಹ ವ್ಯವಹಾರದಿಂದ ದೂರ ಇದ್ದು ಪೂರ್ಣ ಪ್ರಮಾಣದ ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯವನ್ನ ಇಟ್ಕೊಂಡು ಅಂಬೇಡ್ಕರ್ ಬುದ್ಧ ಬಸವರ ಚಿಂತನೆಗಳೊಂದಿಗೆ ಆಡಳಿತ ನಡೆಸುವ ಸಿದ್ದರಾಮಯ್ಯನವ್ರನ್ನ ಹೊಳಿಬೇಕು ಅನ್ನುವಂಥದ್ದು ಏಕಮಾತ್ರ ಉದ್ದೇಶದಿಂದ ಈ ಪಿತೂರಿಯನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂತ ಪ್ರಯತ್ನ, ಅವ್ರ ಹೆಂಡತಿಗೆ ಅವ್ರ ಕುಟುಂಬಕ್ಕೆ ಅವಮಾನ ಮಾಡಬೇಕು ಅನ್ನುವಂತ ನಿಶ್ಚಿತವಾದಂತ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಇಡಿ ಮುಖಾಂತರ ಇಂಥ ಹೆಜ್ಜೆಗಳನ್ನ ಹಾಕದಂತ ಪ್ರಯತ್ನಕ್ಕೆ ಒಂದ್ ಕಡೆ ಹೈಕೋರ್ಟ್ ನಲ್ಲಿ ಅದು ನಿಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿ ನ್ಯಾಯ ನಮ್ ಪರವಾಗಿಲ್ಲ ಅಂತ ಅರ್ಥ ಆದ್ಮೇಲಾರು ಕೇಂದ್ರ ಸರ್ಕಾರ ಬಿಡಬೇಕಿತ್ತು. ಆ ಇಡಿ ಅಂತ ಸಂಸ್ಥೆಯನ್ನ ದುರ್ಬಳಕೆ ಮಾಡುವಂತ ಇನ್ನೊಂದು ಪ್ರಯತ್ನಕ್ಕೆ ಸುಪ್ರೀಂ ಕೋರ್ಟ್ಲಿ ಆ ಒಂದು ಮೊಕದ್ದಮೆಯನ್ನು ತಗೊಂಡೋದ್ರು. ಸುಪ್ರೀಂ ಕೋರ್ಟ್ ಇವತ್ತು ಎಂತ ಮಾತುಗಳನ್ನ ಆಡಿದೆ ಅಂದ್ರೆ ಕಳೆದ 14ನೇ ಇಸ್ವಿಯಿಂದ ಈ ರೀತಿ ವಿರೋಧ ಪಕ್ಷಗಳನ್ನ ಹಳಿಯುವಂತ ನೀತಿಗಳೇನಿದೆಯೋ ಅದಕ್ಕೆ ಇಡಿ ಅಂತ ಸಂಸ್ಥೆಗಳನ್ನ, ಸಿಬಿಐ ಅಂತ ಸಂಸ್ಥೆಗಳನ್ನ, ಡಿಆರ್ಐ ಅಂತ ಸಂಸ್ಥೆಗಳನ್ನ ದಾಳವಾಗಿ ಉಪಯೋಗಿಸಿಕೊಳ್ಳುವಂತ ಪ್ರಯತ್ನ ಏನಿದೆಯೋ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಟ್ಟಿದೆ. ಇಡಿ ಮುಖ್ಯ ನ್ಯಾಯಮೂರ್ತಿಗಳು ಮಾತು ಹೇಳ್ತಾರೆ ನ್ಯಾಯಾಧೀಶರು, ನನ್ನ ಬಾಯಿಂದ ಇನ್ನೂ ಕಠಿಣ ಶಬ್ದಗಳನ್ನ ಬರ್ಸ್ಬೇಡಿ ಅಂತ ಹೇಳ್ತಾರೆ. ಇದು ನನಗನ್ಸುತ್ತೆ ನ್ಯಾಯಾಂಗ ಕೊಟ್ಟಂತ ತೀವ್ರವಾದ ಎಚ್ಚರಿಕೆಯನ್ನ ಇಷ್ಟು ವರ್ಷ ಯಾರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನಾದ್ರೂ ಕೂಡ ಈ ರೀತಿ ಪಿತೂರಿಗಳ ಮುಖಾಂತರ ವಿರೋಧ ಪಕ್ಷಗಳ ರಾಜ್ಯಗಳಲ್ಲಿ ಆಡಳಿತ ಮಾಡುವಂತ ಹಳಿಯುವಂತ ಪ್ರಯತ್ನವನ್ನ ತತ್ಕ್ಷಣಕ್ಕೆ ನಿಲ್ಲಿಸಬೇಕು. ಇಲ್ಲರ ಇನ್ನೂ ತಕ್ಪಾಠವನ್ನ ಕೋರ್ಟ್ಗಳು, ಜನಸಾಮಾನ್ಯರು, ಪ್ರಜಾತಂತ್ರ ವ್ಯವಸ್ಥೆ ಕಲಿಸುತ್ತೆ ಅನ್ನೋದಕ್ಕಾಗಿ ಈ ಸ್ಪಷ್ಟ ತೀರ್ಮಾನ ಬಂದಿದೆ. ಅತ್ಯಂತ ಈ ರೀತಿಯಾಗಿ ನ್ಯಾಯ ಬಂದಂತ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು 101 ಗಣಪತಿಗೆ ಈ ಸಂದರ್ಭದಲ್ಲಿ ಕೊಟ್ಟಂತ ನೋವುಗಳನ್ನ ಅಳ್ಕೊಳ್ಳುವಂತ ಶಕ್ತಿ ಕೊಟ್ಟದಕ್ಕೆ ಅವರಿಗೆ ನಮನವನ್ನ ಮಾಡ್ತಾ ನಾವು ಸಾರ್ವಜನಿಕರಿಗೆ, ಬಡವರಿಗೆ ಸಿಹಿ ಹಂಚುದ್ರ ಮುಖಾಂತರ ನ್ಯಾಯದ ಪರ ಇರತಕ್ಕಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸದಾಕಾಲ ಈ ರೀತಿ ಜನಬೆಂಬಲ ಇರುತ್ತೆ. ನ್ಯಾಯಾಲಯದ ಆದೇಶಗಳು ತುಂಬಾ ಸ್ಪಷ್ಟವಾಗಿದೆ ಅನ್ನುವಂತ ಒಂದು ವಿಜಯೋತ್ಸವವನ್ನ ಆಚರಣೆ ಮಾಡೋದ್ರ ಮೂಲಕ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲರಿಗೂ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಿದ್ದರಾಮಯ್ಯನವರ ಆತ್ಮಸ್ಥೈರ್ಯ ಮತ್ತಷ್ಟು ಜಾಸ್ತಿ ಆಗಿದೆ. ಅವರ ಮನೋಧೈರ್ಯ ಯಾವಾಗಲೂ ಇತ್ತು, ಇನ್ನಷ್ಟು ಅದು ಜಾಸ್ತಿ ಆಗಿದೆ. ಅದರ ಹೆಜ್ಜೆಯೊಂದಿಗೆ ಒಳ್ಳೆಯ ಆಡಳಿತವನ್ನ, ಸುಶಾಸನವನ್ನ, ಆಡಳಿತವನ್ನ ಕೊಡುವಂತ ಹೆಜ್ಜೆಗಳು ಮುಂದಿನ ದಿನ ಇನ್ನೂ ಗಟ್ಟಿಯಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇಲ್ಲಿ ಬಂದಂತವ್ರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಧನ್ಯವಾದ.